ಇದೊಂದು ರೇಸ್ ಅಂತೆ ಅವರಿಗೆ ಕೆ ಪಿ ಸಿ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ರೇಸಿಗೆ ನಿಂತುಬಿಟ್ಟಿದ್ದಾರೆ ಎಲ್ಲರೂ. ಅಭ್ಯಾಸ ಅಲ್ವಾ ರೇಸಿಗೆ ಹೋಗಿ ಹೋಗಿ. ಸೊ ಈ ರೇಸ್ನಲ್ಲಿ ಈಗ ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ ಇದ್ದಾರಂತೆ. ಸೊ ಯಾರನ್ನ ಕೆ ಪಿ ಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥದ್ದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹೈಕಮಾಂಡ್ ನಿರ್ಣಯವೇ ಅಂತಿಮ ಅಂತ ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ. ನಿಮ್ಮನ್ನು ಮಾಡ್ತೀನಿ ಅಂದರೆ ನೀವು ಬೇಡ ಅಂತೀರಾ ಸರ್? ಕೆ ಪಿ ಸಿ ಸಿ ಅಧ್ಯಕ್ಷ ಮಾಡುವಂಥದ್ದು ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು. ಹೈಕಮಾಂಡ್ ಯಾರನ್ನ ನಿರ್ಣಯ ಮಾಡ್ತದೆ ಸೂಕ್ತ ಕಾಲದಲ್ಲಿ ಅವರು ಅಧ್ಯಕ್ಷರಾಗ್ತಾರೆ. ತಪ್ಪೇನಿಲ್ಲ. ಅವತ್ತು ಸಹ ಸತೀಶ್ ಜಾರಕಿಹೊಳಿ ಇರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ಯಾರಾದರೂ ಕೂಡ ಇವತ್ತು ದಿವಸ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಬೇಕು ಬಯಸಿದ್ರೆ, ಅವ್ರು ಬಯಸಿದರೆ ಹೈಕಮಾಂಡ್ ಅದನ್ನು ಪರಿಗಣಿಸಲಿಕ್ಕೆ ಅವ್ರ ಹೆಸರನ್ನು ಕೂಡ ಇಟ್ಕೋತಾರೆ, ಪರಿಗಣಿಸ್ತಾರೆ. ಅದನ್ನೆಲ್ಲನೂ ಆಯ್ತು ನೋಡ್ತಾರೆ, ಎಲ್ಲ ನೋಡಿ ನಿರ್ಣಯ ಮಾಡ್ತಾರೆ. ಅವ್ರಿಗೂ ಆಸೆ ಇದ್ದೇ ಇರುತ್ತೆ, ಬಟ್ ಅವ್ರಿಗೆ ಆಸೆ ಇದೆ ನೋಡೋಣ ಅಂಥೇಳಿ. ಸೊ ಧಾರಾಳ ಗುಣಗಳನ್ನು ಬಿಟ್ಟುಕೊಡುವಂಥ ಕೆಲಸ. ಇದ್ರ ಮೂಲಕವಾಗಿ ಅವಕಾಶ ಸಿಕ್ಕರೆ ಎ ಬಿ ಪಾಟೀಲ್ ಅವ್ರು ಬೇಡ ನನಗೆ ಅವರಿಗೆ ಕೊಟ್ಬಿಡಿ ಅಂತ ಹೇಳ್ತಾರಾ? ಹೇಳಲ್ಲ. ಇವೆಲ್ಲ ಪೊಲಿಟಿಕಲ್ ನಡೆಯುವಂತಹ ಕೆಲವೊಂದಿಷ್ಟು ಸ್ಟ್ರಾಟಜಿಗಳು ಅವೆಲ್ಲ. ಸೊ ಆ ನಿಟ್ಟಿನಲ್ಲಿ ಒಂದೊಂದೇ ಆ ಥರ ಸ್ಟ್ರಾಟಜಿಗಳನ್ನು ಬಳಕೆ ಮಾಡ್ಕೊಳ್ತಾರೆ. ಯಾರಿಗೆ ತಾನೇ ಬಿಡೋದಿಲ್ಲ. ಈಗ ಎಂ ಬಿ ಪಾಟೀಲ್ ಅವರು ಕೆ ಪಿ ಸಿ ಅಧ್ಯಕ್ಷರಾಗಬೇಕು ಅಂತೇಳಿ ಘೋಷಣೆ ಮಾಡಿದರೆ ಬೇಡ ನನಗೆ ಬೇಡ, ಅವ್ರು ಪಾಪ ಆಸೆ ಇಟ್ಕೊಂಡು ಕೂತಿದ್ರು, ಅವ್ರಿಗಿರಲಿ ಅಂತ ಹೇಳ್ಬಿಡ್ತೀರಾ? ಹೇಳಲ್ಲ.